ಎಲ್ಲಿ ಹೋದೆ ಬೈರ್ತಿ ಬಸಣ್ಣ. ಕರ್ನಾಟಕ ಪೊಲೀಸರ ಕಣ್ಣನ್ನ ತಪ್ಪಿಸಿ ನಮ್ಮ ಬಸಣ್ಣ ಎಲ್ಲಿ ಹೋದೆ ಅಣ್ಣ ಅಂತ. ಸಾಮಾನ್ಯ ಜನರಿಗೆ ಕೇಸ್ ಆದ್ರೆ ಹಿಂಸೆ ಕೊಡುವಂತ ಕಳ್ಳರ ರೀತಿ ಮತ್ತೆ ದರೋಡೆಕೋರ ರೀತಿ ನೋಡುವಂತ ಪೊಲೀಸನವರು, ನಮ್ಮ ಪೊಲೀಸರಿಗೆ ಗೊತ್ತಿದೆ ಬಸಣ್ಣ ಬೈತಿ ಬಸವರಾಜಣ್ಣ ಎಲ್ಲಿದ್ದಾರೆ ಅಂತ. ನಮಸ್ಕಾರ ಕರ್ನಾಟಕ. ಯಾವತ್ತಾದ್ರೂ ನೀವು ತಪ್ಪು ಮಾಡಿ ಪೊಲೀಸರ ಕೈ ಸಿಕ್ಕಾಕೊಂಡ್ರೆ ನಿಮ್ ಜೊತೆ ಪೊಲೀಸ್ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಈ ದೇಶದ ಕಾನೂನು ಆಗಿರ್ಬೋದು, ಯಾವ ರೀತಿ ನಡ್ಕೊಳ್ತಾರೆ ಅಂತಂದ್ರೆ ಪೊಲೀಸರ ರಂಪಾಟವನ್ನ ಅನುಭವಿಸಿರೋರ್ಗೆ ಅದು ಗೊತ್ತು. ಯಾವ್ದಾದ್ರು ಒಂದು FIR ಬಿತ್ತು ಅಂತಂದ್ರೆ ನಿಮ್ ಮನೆ ಸುತ್ತಮುತ್ತ ನಿಮ್ ಮನೆ ನುಗ್ಗುವಂತ ಪೊಲೀಸರು, ಅದೇ ದೊಡ್ಡವರ ಮೇಲೆ ಒಂದು FIR ಆಯ್ತು ಅಂತಂದ್ರೆ ಅಥವಾ ರಾಜಕಾರಣಿಗಳ ಮೇಲೆ FIR ಆಯ್ತು ಅಂತಂದ್ರೆ, ಅವರುಗಳ ಮೇಲೆ ಏನಾದ್ರೂ ಒಂದು ಕೇಸ್ ದಾಖಲಾಯ್ತು ಅಂತಂದ್ರೆ ಅವರ ಜೊತೆ ಯಾವ ರೀತಿ ನಡ್ಕೊಳ್ತಾರೆ ಮತ್ತೆ ಸಾಮಾನ್ಯ ಜನರ ಜೊತೆ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದಕ್ಕೆ ಒಂದು ಸೂಕ್ತ ಉದಾಹರಣೆ ಪೋಕ್ಸೋ ಆರೋಪಿ ಆಗಿದ್ದಂತ ಯಡಿಯೂರಪ್ಪನ ಜೊತೆ ಸರ್ಕಾರ ನಡ್ಕೊಂಡಂತ ರೀತಿ ಆಗಿರ್ಬೋದು. ಇವತ್ತು ಒಂದು ನ್ಯೂಸ್ ಅಲ್ಲಿ ಇರುವಂತ ವ್ಯಕ್ತಿ ಅಂತಂದ್ರೆ ಇಟ್ಸ್ ನನ್ ಅದರ್ ದ್ಯಾನ್ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಬೈರತಿ ಬಸವರಾಜ್ ಅವರು ಹೈಕೋರ್ಟ್ಗೆ ಅಪ್ರೋಚ್ ಮಾಡಿದ್ರು ಬೇಲ್ಗೋಸ್ಕರ. ಹೈಕೋರ್ಟು ಬೇಲನ್ನ ನಿರಾಕರಣೆ ಮಾಡಿ ಟ್ರಯಲ್ ಕೋರ್ಟ್ಗೆ ಅವ್ರನ್ನ ಸರೆಂಡರ್ ಮಾಡ್ಲಿಕ್ಕೆ ಆದೇಶವನ್ನ ಕೊಟ್ಟು ಆದೇಶ ಕೊಟ್ಟಂತ ಇಂಪ್ಯಾಕ್ಟ್ ಆಗಿ ಈಗ CID ತಂಡ ಬೈರತಿ ಬಸವರಾಜನ್ನ ಹುಡುಕ್ತಾ ಇದ್ದಾರೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಎಲ್ಲಿ ಹೋದೆ ಬೈರತಿ ಬಸಣ್ಣ ನೀ ಎಲ್ಲಿ ಹೋದೆ? ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, 1.25 ಲಕ್ಷ ಐ ಥಿಂಕ್ ಸ್ಟ್ರೆಂತ್ ಇರುವಂತ ಬೆಂಗಳೂರಲ್ಲಿ ಬೇರೆ ಪ್ರಪಂಚದಲ್ಲಿ ಯಾವುದೇ ಪೊಲೀಸ್ಗಿಂತ ಸ್ಕಾಟ್ಲ್ಯಾಂಡ್ ಪೊಲೀಸ್ಗಿಂತ ಒಂದು ಎತ್ತರ ಇರುವಂತ ಕರ್ನಾಟಕ ಪೊಲೀಸರ ಕಣ್ಣನ್ನ ತಪ್ಪಿಸಿ ನಮ್ಮ ಬಸಣ್ಣ ಎಲ್ಲಿ ಹೋದೆ ಅಣ್ಣ ಅಂತ ಕೇಳಬೇಕಾದಂತ ಪರಿಸ್ಥಿತಿ ಐ ಥಿಂಕ್ ಕರ್ನಾಟಕಕ್ಕೆ ಬಂದಿದೆ. ಸಾಮಾನ್ಯ ಜನರ ಮನೆಗೆ ನುಗ್ಗುವಂತ ಪೊಲೀಸರು, ಸಾಮಾನ್ಯ ಜನರ ಕತ್ತನ ಪಟ್ಟಿಗೆ ಕೈ ಹಾಕುವಂತ ಪೊಲೀಸರು, ಕರ್ನಾಟಕ ಪೊಲೀಸರು ಸಾಮಾನ್ಯ ಜನರಿಗೆ ಕೇಸ್ ಆದ್ರೆ ಹಿಂಸೆ ಕೊಡುವಂತ ಕಳ್ಳರ ರೀತಿ ಮತ್ತೆ ದರೋಡೆಕೋರ ರೀತಿ ನೋಡುವಂತ ಪೊಲೀಸನವರು, ಅದೇ ಬಿಕ್ಲು ಶಿವ ಮರ್ಡರ್ ಕೇಸಲ್ಲಿ ಬೈರತಿ ಬಸವರಾಜರನ್ನ ಒಂದು ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಹ ಕೇಳಿ ಬರ್ತಾ ಇದೆ. ಅದಕ್ಕೆ ಕೋಟಿ ಪೊಲೀಸ್ ಇಲಾಖೆಗೆ ಚಂದ ಸಹ ವಸೂಲಿ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ವಿಚಾರ ಏನೇ ಇರಲಿ, ದೇಶದ ಸಂವಿಧಾನದ ಕೆಳಗಡೆ, ದೇಶದ ಕಾನೂನು ಕೆಳಗಡೆ ಯಾರೇ ಆರೋಪಿ ಆಗಿದ್ರು ಕೂಡ ಅವರ ಜೊತೆ ಸಂಬಂಧಪಟ್ಟಂತ ಪೊಲೀಸರು ಕಾನೂನು ಕ್ರಮ ಜರುಗಿಸಲೇಬೇಕು. ಇಷ್ಟೆಲ್ಲ ಆದ್ರೂ ಕೂಡ ಕಳೆದ 3 ದಿವಸದಿಂದ ಬಸಣ್ಣ ಅಲ್ಲವನೆ, ಬಸಣ್ಣ ಇಲ್ಲವನೆ, ಬಸಣ್ಣ ಅಲ್ಲಿ ಬಚ್ಚಿಕೊಂಡವನೆ, ಫುಲ್ಲು ಹುಡುಕ್ಬಿಟ್ಟಿದೀವಿ, ಪೂನಾದಲ್ಲಿ ಬಚ್ಚಿಕೊಂಡವನೆ, ಇವಾಗ ತಕೊಂಬತ್ತೀವಿ ಆವಾಗ ತಕೊಂಬತ್ತೀವಿ ಅಂತ ಕಾಗೆ ಆರಿಸ್ತಾ ಇರುವಂತ ಕರ್ನಾಟಕ ಪೊಲೀಸರು, ಬೆಂಗಳೂರು ಪೊಲೀಸರು ಮತ್ತೆ CID ಅವರು ಉತ್ತರ ಕೊಡಬೇಕಾಗಿದೆ. ಕಾನೂನು ಅನ್ನೋದು ಬರೀ ಸಾಮಾನ್ಯ ಜನರಿಗೆ ಹಿಂಸೆ ಕೊಡಕ್ ಮಾತ್ರನ, ಅಥವಾ ನಿಜವಾಗ್ಲೂ ಒಂದು ಸಮಯದಲ್ಲಿ ನಮ್ಮ ದೇಶದಲ್ಲಿ ಮಾಜಿ ಪ್ರಧಾನಿಗಳಾದಂತ ಇಂದಿರಾ ಗಾಂಧೀಜಿ ಅವರನ್ನ ಕಟಕಟೆಯಲ್ಲಿ ನಿಲ್ಲಿಸಂತ ಇದೇ ಕಾನೂನು ಇವತ್ತು VIP-ಗಳಿಗೆ ಪೊಲೀಸರಂದ್ರೆ ಭಯ ಇಲ್ಲ. ಯಾಕೆ ಅಂತಂದ್ರೆ ಯಾವುದೇ VIP ಆಗ್ಲಿ ಕಾಂಚಾಣಂ ಪಾಪನಾಶನಂ ಅಂತ ಹೇಳ್ತಾ, ನೀವು ಕಾಂಚನ ಬಿಚ್ಚಿದ್ರೆ ಪೊಲೀಸರು ನಿಮ್ಮನ್ನ ಟಚ್ ಮಾಡಲ್ಲ, ನಿಮ್ಗೆ ಪ್ರೊಟೆಕ್ಷನ್ ಕೊಡ್ತಾರೆ, ನಿಮ್ಗೆ ಅವರೇ ಹೇಳ್ಕೊಡ್ತಾರೆ ಹೇಗೆ ಬಿಚ್ಚಿಟ್ಕೊಳ್ಬೇಕು ಅನ್ನೋದನ್ನ ಅಂತ ಹೇಳುತ್ತಾ ಐ ಥಿಂಕ್ ಬಿಕ್ಲು ಶಿವ ಮರ್ಡರ್ ಕೇಸಲ್ಲಿ ಬಸಣ್ಣ ನೀ ಎಲ್ಲಿ ಹೋದೆ ಅಣ್ಣ ಅನ್ನೋ ಪ್ರಶ್ನೆಯನ್ನ ಕರ್ನಾಟಕದ ಪೊಲೀಸರಿಗೆ ಪದೇ ಕೇಳಬೇಕಾದಂತ ಪರಿಸ್ಥಿತಿ ಅಂತ ಹೇಳುತ್ತಾ, ಒಂದು ಸಮಯದಲ್ಲಿ ಬಾಂಬೆ ಬಾಯ್ಸ್ 16 ಜನ ಐ ಥಿಂಕ್ ಕಾಂಗ್ರೆಸ್ ಮತ್ತೆ JDS 2019 ಸರ್ಕಾರ ಮಾಡಿದಾಗ ಇದೇ ಓಡಿ ವಿಧಾನಸೌಧಕ್ಕೆ ಕೊನೆ ಮೂಮೆಂಟ್ ಅಲ್ಲಿ ಓಡಿ ಬಂದಂತ ಇದೇ ಬಸಣ್ಣ ಇವತ್ತು ಪೊಲೀಸರಿಂದ ತಪ್ಪಿಸ್ಕೊಳಕ್ಕೆ, ಅರೆಸ್ಟ್ ಇಂದ ತಪ್ಪಿಸ್ಕೊಳಕ್ಕೆ, ಪರಪ್ರಜ್ಞಾರದ ರೂಮ್ ಅನ್ನ ತಪ್ಪಿಸ್ಕೊಳಕ್ಕೆ ಹೋಗಿರೋದು ಅಷ್ಟೇ ವಿಪರ್ಯಾಸ ಅಂತ ಹೇಳುತ್ತಾ, ಬಟ್ ಒಂದಂತೂ ನಿಜ, ನಮ್ಮ ಪೊಲೀಸರು ಅಷ್ಟು ಕೀಳು ಮಟ್ಟದ ವ್ಯವಸ್ಥೆಯನ್ನಂತೂ ಹೊಂದಿಲ್ಲ. ನಮ್ಮ ಪೊಲೀಸರಿಗೆ ಮಾಹಿತಿ ಇದೆ, ನಮ್ಮ ಪೊಲೀಸರಿಗೆ ಗೊತ್ತಿದೆ ಬಸಣ್ಣ ಬೈತಿ ಬಸವರಾಜಣ್ಣ ಎಲ್ಲಿದ್ದಾರೆ ಅಂತ. ಆದರೂ ಹುಡುಕಲು ಹಿಂದೇಟು ಆಗ್ತಾ ಇರುವಂತ ಪೊಲೀಸರಿಗೆ ಕರ್ನಾಟಕದ 7 ಕೋಟಿ ಕನ್ನಡಿಗರು ಕೇಳ್ತಾ ಇರುವಂತ ಒಂದೇ ಒಂದು ಪ್ರಶ್ನೆ ಏನಂತಂದ್ರೆ, ಯಾವಾಗ ಹಿಡ್ಕೊಂಡ್ಬರ್ತೀರಾ ನಮ್ಮ ಬಸಣ್ಣ